ನುತೆ ಭಗವತಿ ಹೇಷಿತಿ ಕುಂತು ಕುತುಂಬಿನಿ ಭೂರಿ ಕುತುಂಬಿನಿ ಭೂರಿ ಕುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಹೈಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವವಿನೋದಿನಿ ನಂದನುತೆ ಗಿರಿವರ ವಿದ್ಯ ಶಿರೋಮಣಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನತೆ. ಅಲ್ಲಲ್ಲ ಸ್ನೇಹಿ ನನ್ನ ಮಗಳು ಮುದ್ದು ಹಾಡೋದು ಕಲ್ತಿತ್ತಲ್ಲವಾ? ನೀವಿಬ್ರು ಆಡೋದು ನೋಡಿ ನನಗೂ ಬಂತ್ರಿ. ನನ್ನ ಮುದ್ದು ಬಂಗಾರವ್ವ ನೀನು ಇಷ್ಟು ಜಲ್ದಿ ಕಲ್ತಿಯಲ್ಲವ್ವ. ಓ ಬೇಯವ್ವ ಓ ಬೇ, ಆಕೆಕಿನ್ನ ಸಣ್ಣಕ್ಕಿದ್ದಾಗ ಕಲ್ತೇನೆ ನಾನು. ಆದರೂ ಅದು ಸಣ್ಣದಲ್ಲ ನಿನ್ಕಿಂತ್ರೆ. ಹ್ಞೂ ಬೇ ಹೋಗ್ತೀನಿ ನಾನು, ನಂಗಿನ ಸಣ್ಣಕ್ಕಿ ಅಂತೇಳಿ ನಾನು ಹೇಳತ್ತಿದ್ದೆ. ಆಕೆಕಿನ್ನ ಸಣ್ಣಕ್ಕಿದ್ದಾಗ ನಾನಿದ ಹಾಡೆಲ್ಲ ಕಲ್ತೀನಿ ಅಂತೇಳಿ. ಇರ್ಲಿ ತಗೋ, ನಾನು ಕೂಸು ಏನೋ ಆಡಾತಿತ್ತವ ಇಷ್ಟು ದಿನ ಆದ್ಮೇಲೆ ಅಂತ ಹೇಳಿದ್ದೆ ನಾನು. ಅವ್ವ ನೀನು ಕೂಸು ಹಂಗದ್ ನಾನಲ್ಲ ನೀನು ಕೂಸು. ನೀನು ನನ್ನ ಕೂಸು ಅದು ನನ್ನ ಕೂಸು, ಇಬ್ರು ನನ್ನ ಕೂಸು ಅವ್ವ. ಬೇವ್ವ ಪೂಜೆ ಮಾತ್ರ ಚಂದ ಆಗೈತೆ ನೋಡು. ನವರಾತ್ರಿ ಮೊದಲನೇ ದಿನ. ಮಮ್ಮಿ ನೀನು 5 ದಿನ ದೀಪ ಹಾಕಿನೋ 9 ದಿನದ ಹಾಕಿ? ಉಚ್ಚಡಿ 9 ದಿನದ. ನಾವು ಪ್ರತಿ ವರ್ಷ 9 ದಿನ ಹಾಕೋದು ನೆನಪಿಲ್ಲೇನೆ? ಹೌದಲ್ಲ ನೆನಪಾಗ್ಬಿಟ್ಟೇನೆ. ದೇವ ಈಕಿ ವಯಸ್ಸಾಗತ್ತ, ಇನ್ನೊಂದು ಸ್ವಲ್ಪ ದಿನ ಮುತ್ತಿಗೆ ಆಗ್ತಾ ನೋಡು. ನೀಕಿನ್ನ ಡಬ್ಬಲ್ ಮುತ್ತಿಗೆ ಆಗ್ತಾ ಆಕಿ. ಬಿಡ ಪಾಪ ಹಂಗ್ಯಾಕಂತಿ. ನಾಟಕ ಮಾಡಕ ಆಕಿ ನಾಟಕ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋದು ಸರಿ ಈಕಿಗೆ. ಯವ್ವ ಬೇ ತಾಯಿ ಬರೀ ಕಾಸಿ ತಗೋ, ನೀ ಯಾಕೆ ನಾಟಕ ಟ್ರಿಪ್ಪಿಗೆ ತೊಗೊಂಬರ್ತಿ ಮಾತೆ ಕರ್ಸಬಾರ್ದೆ ನನಗೆ ನಿನಗೆ ಸಾರಿ. ಇಷ್ಟೊತ್ತಕ ಹೇಳಾತಿದ್ದಪ್ಪ ನನಗೆ ವಯಸ್ಸಾಗಿತ್ತಿ ಅಂತೇಳಿ. ವಯಸ್ಸಾಗದಕ್ಕೆ ಜೊತೆ ಇದಕ್ಕೆ ಬರ್ತಿ ಬಿಡಿ ಟ್ರಿಪ್ಪಿಗೆ, ಹರಿಯೋದ್ರ ಜೊತೆ ಹೋಗಂತಿ. ಸಾರಿ ತಮಾಷೆ ಮಾಡಕ್ ಹೋದೆ, ನೀ ಇಷ್ಟು ಸೀರಿಯಸ್ ಆಗ್ತಿ ಅಂತ ಗೊತ್ತಿರ್ಲಿಲ್ಲ, ತಪ್ಪಾತು. ಹಂಗ ಬಾ ದಾರಿಗೆ. ಇರ್ಲಮ್ಮ ಇರ್ಲಿ, ಏನೋ ನಿಮ್ ಟೈಮ್ ಐತಿ ಇವಾಗ ಅದಕ್ಕೆ ಮಾತಾಡ್ತೀವಿ. ನಮ್ದು ಒಂದು ಟೈಮ್ ಬರುತ್ತೆ ನಾವು ಮಾತಾಡ್ತೀವಿ. ಓ ಹಂಗಂದ್ರೆ ರಿವೆಂಜ್ ತಗೋಬೇಕಂತ ಮಾಡಿ ಏನ? ರಿವೆಂಜ್ ಏನ್ ತಗೋನೋದಿಲ್ಲ ಮೇಡಮ್. ಸುಬ್ಬಿ ಊರು ಸುಬ್ಬಿ ಅನ್ನಂಗ ನಿಮ್ಮಿಬ್ರು ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನಾನು ಕರೆಕ್ಟಾಗಿ ಉತ್ತರ ಕೊಡ್ಬೇಕಾ? ಏನ್ ಬೇ ಅದು? ಮಮ್ಮಿ ನೀ ಕಠಿಣ ಪ್ರಶ್ನೆ ಕೇಳಬೇಡವಾ, ಗೊತ್ತಿರೋ ಪ್ರಶ್ನೆ ಕೇಳ. ಗೊತ್ತಿರವ ಕೇಳ್ತೀನಿ ತಗೋ. ಈಗ ಈ ಮೊದಲನೇ ದಿನದ ನವರಾತ್ರಿ ಪೂಜೆಯನ್ನ ಯಾವ ದೇವಿದು ಆಚರಣೆ ಮಾಡ್ತಾರ ಮತ್ತ ಆ ದೇವಿ ಯಾರು ಅದನ್ನ ಹೇಳ್ರಿ. ಯಾರಿರ್ಬೋದು? ಎಷ್ಟು ಕಠಿಣವಾದ ಪ್ರಶ್ನೆ ಕೇಳ್ಬಿಟ್ಟಲ್ಲ ನಮ್ಮವ್ವ. ಅಷ್ಟೇ ಏನ? ಅಕ್ಕ ನಿಂಗೆ ಗೊತ್ತ? ಹೂಲೆ ಯಾಕ ನಿಂಗೆ ಗೊತ್ತಿಲ್ಲ? ಇಲ್ಲ ನಮ್ಮ ಶಾಲೆಗೆ ಹೇಳ್ಕೊಟ್ಟಿಲ್ಲ. ಹಂಗಾದ್ರೆ ನಾನು ನಿಂಗೆ ಹೇಳ್ಕೊಡ್ತೀನಿ ಕೇಳಿಲಿ. ಸರಿ. ನವರಾತ್ರಿ ಮೊದಲೇ ದಿನ ದೇವಿ ದುರ್ಗೆಯ ಪ್ರಥಮ ಸ್ವರೂಪವಾದ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ. ಪರ್ವತರಾಜನಾದ ಹಿಮವಂತನ ಪುತ್ರಿಯಾಗಿ ಜನಿಸಿದ ಕಾರಣ ಶೈಲಪುತ್ರಿ ಎಂಬ ಹೆಸರು ಬಂದಿದೆ. ಈಕೆಯು ವೃಷಭವನ್ನು ತನ್ನ ವಾಹನವನ್ನಾಗಿಸಿಕೊಂಡಿದ್ದಾಳೆ. ಎಡಹಸ್ತದಲ್ಲಿ ಕಮಲವನ್ನು ಹಿಡಿದಿದ್ದಾಳೆ. ಜೈ ಶೈಲಪುತ್ರಿ ಮಾತೆ. ಜೈ ಶೈಲಪುತ್ರಿ ಮಾತೆ. ಗೊತ್ತಾತನ ಸ್ನೇಹಿ? ಹ್ಞೂ ಬೇ ಗೊತ್ತಾತೆ. ಇವೆಲ್ಲ ನೀವು ತಿಳ್ಕೋಬೇಕವಾ ಏನ? ಹ್ಞೂ ಬೇ, ನನ್ನೆರಡು ಮಕ್ಕಳು ಮುದ್ದು ಮುದ್ದು ಲಕ್ಷ್ಮಿಗಳ ಗತೆ ಕಾಣತ್ತೀರಿ. ಇವತ್ತು ಇಬ್ಬರು ಒಂದೇ ಥರದ ಅರ್ಬಿ ಹಾಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ರಿವಾ. ಹ್ಞೂ ಬೇ. ಅಮ್ಮ ದೇವಿ ಶೈಲಪುತ್ರಿ ಮಾತೆ, ನನ್ನ ಮಕ್ಕಳಿಬ್ಬರು ಏನೋ ಕಾಪಾಡ್ಬೇಕಮ್ಮ. ನನ್ನ ಮಕ್ಕಳು ಏನೂ ಕಮ್ಮಿ ಆಗ್ಲಾರ್ದಂಗೆ ಆರಾಮ್ಸಿ ಅವ್ರು ನಗುತ್ತಾ ಇರೋಂಗೆ ಮಾಡಮ್ಮ. ಹುಟ್ಟಿದ ಮನೆ ಮೆಟ್ಟದ ಮನೆಗೆ ಹೆಸರು ತರಬೇಕು ಅವರಿಬ್ರು, ಹಂಗಾಗೋಂಗೆ ಮಾಡಮ್ಮ ತಾಯಿ. ಅಮ್ಮ ತಾಯಿ, ನನ್ನ ಮಕ್ಕಳು ತವ್ರ ಮನೆಯಾಗ ಎಷ್ಟು ಸುಖ ಸಂತೋಷದಿಂದ ಅದಾರೋ ಗಂಡನ ಮನೆಯೂ ಅಂಥದ ಸಿಗೋಂಗೆ ಮಾಡಮ್ಮ. ನನ್ನ ಗಂಡನ ಮನೆಯಾಗೂ ನನ್ನ ಮಕ್ಕಳು ಇಲ್ಲಿ ಹೆಂಗೆ ಸುಖವಾಗಿದಾರೆ ಅಲ್ಲಿನೂ ಅಷ್ಟು ಸುಖವಾಗಿರೋಂಗೆ ಮಾಡು ತಾಯಿ. ಚಲೋ ಮಂತ್ರ ಸಿಗೋಂಗೆ ಮಾಡಪ್ಪ ನಡು ಮಕ್ಕಳಿಗೆ. ಇನ್ನು ಈ ಎತ್ತ ತಾಯಿಗೆ ಇನ್ನು ಇದಕ್ಕಿಂತ ಇನ್ನೇನು ಬೇಕು ಹೇಳು? ಎಲ್ಲನೂ ಐತಿ ನಮ್ಮ ಕಡೆ, ಕೇಳ್ಕೊವಂಥದ್ದೇನೂ ಇಲ್ಲ. ಈಗ ಕೇಳ್ಕೊಳಂದ್ರೆ ಅದೊಂದೇ ಈಗ ನನ್ನ ಕಡೆ ಉಳಿದಿರೋದು, ಅದೊಂದು ಕೊಟ್ಬಿಡಮ್ಮ ತಾಯಿ. ಅಮ್ಮ ತಾಯಿ, ನಮ್ಮಪ್ಪ ನಮ್ಮವ್ವ ಚಲೋ ತಂಗ ನೋಡ್ಕೊ, ನಮ್ಮ ಅಜ್ಜ ಅಜ್ಜಿ ಚಲೋ ತಂಗ ನೋಡ್ಕೊ, ನಮ್ಮ ತಂಗಿದ ಈ ಸಲ ಎಕ್ಸಾಮ್ ಒಳಗೆ ಚಲೋ ಮಾರ್ಕ್ಸ್ ತೆಗಿಯಂಗೆ ಮಾಡಮ್ಮ. ಅಮ್ಮ ದೇವಿ ಎಲ್ಲರೂ ಚೆನ್ನಾಗಿರಂಗೆ ಮಾಡು. ಆತೇನು ಪೂಜೆ ಚಲೋ ಮಾಡಿ ನೋಡು. ಪೂಜೆ 3 ಜನ ಕುಂತ್ಕೊಂಡು. ನೀ ಎಲ್ಲಿ ಹೋಗಿದ್ದೆ ಶಂಕ್ರಿ? ಪತ್ತನೇ ಅಲ್ಲಿಂದ ಪೂಜೆ ಟೈಮ್ ಆಗಿದ್ರೆ ಮನೆಯಾಗ. ನಾನು ಎಲ್ಲಿ ಹೋಗ್ಲಿ ಅವ್ವ, ನೀವ ಮಾಡ್ಲಿ ಅಂತ ಸುಮ್ಮನೆ ಕುಂತಿದ್ದೆ ನಾನು. ನೀವು ಬರ್ಬೇಕಿಲ್ರಿ ಅತ್ತೆಯವ್ರು, ನಿಮ್ಮ ದಾರಿ ಕಾದ ನಿಮ್ಮ ದಾರಿ ಕಾದ ಪೂಜೆ ಶುರು ಮಾಡ್ಕೊಂಡೆ ನೋಡ್ರಿ. ಮತ್ತೆ ಪೂಜೆ ಮುಗಿದ್ಮೇಲೆ ಬಂದಿರಿ. ಮತ್ತೆ ನಾನು ನಿಮ್ಗೆ ಆಗ ನೋಡಿದೆ, ನೀವು ಕಾಣಲೇ ಇಲ್ಲ. ನನಗೆ ಅದಕ್ಕೆ ನಾನು ಇಲ್ಲಿ ಬಂದು ಕುಂತೆ ದೇವ್ರ ಮನ್ಯಾಗ. ನೀವ ಬರ್ತೀರೇನ ಅಂತ ಕಾದ ನೀವು ಬರಲೇ ಇಲ್ಲ. ಮತ್ತೆ ಪೂಜೆ ಶುರು ಮಾಡ್ಕೊಂಡೆ ನಾನು. ಇರು ತಗೋ ಚಲೋ ಆಯ್ತು. ಅಲ್ಲಿ ಹಿತ್ತರ ಕಡೆ ಹೋಗಿದ್ದೆ ದನಕ್ಕೆ ಸ್ವಲ್ಪ ಮೇವು ಹಾಕೋಣ ಅಂತೇಳಿ. ಆ ಮೇವು ಹಾಕೊಂಡು ನಿಂತೆ. ಮತ್ತು ಯಂಕವ್ವ ಬಂದ್ಲ, ಯಂಕವ್ವ ಜೊತೆ ಮಾಡ್ಕೊಂಡು ನಿಂತವ. ಆಕಿ ಸ್ವಲ್ಪ ಮಾತ್ರ ಇಷ್ಟು ಉದ್ದ ಮಾಡ್ಕೊಂಡು ನಿಂತಿರ್ತಾಳೆ. ಆಕೆ ಒಂದು ಸ್ವಲ್ಪ ಹೇಳತ್ತಿದ್ಲ ಅವ್ರ ಮನೆದ ಹಂಗೆ ಮಾಡ್ತಾರೆ ಅಂತೇಳಿ. ಆಕಿನ ಜೊತೆ ಮಾತಾಡ್ತಾ ಹೊತ್ತೋಗಿದ್ದೆ ಗೊತ್ತಾಗಲಿಲ್ಲ. ಮತ್ತು ನೀ ಪೂಜೆ ಶುರು ಹಚ್ಕೊಂಡಿದ್ದೆಲ್ಲ, ಮತ್ತೆ ಯಾಕೆ ನಡಕ್ಕೆ ಹೋಗೋದು ಬಿಡ ಅಂತೇಳಿ ಪೂಜೆ ಮುಗಿದ್ಮ್ಯಾಗ ಬಂದ್ರೆ ಆತಂತೆ ಕುಂತಿದ್ದೆ ನೋಡಲ್ಲೇ. ಹೌದ್ರಿ, ನಾನು ನೋಡಿದೆ ನಿಮಗೆ ದಾರಿ. ಇಲ್ಲಿ ತಗೋ ಚಲೋ ಆತ. ಪೂಜೆ ಅಂತ ಚಂದ ಮಾಡಿರಿ ನೋಡಿ. ನಾನು ಎಲ್ಲ ಅಡಿಗೆ ಎಲ್ಲ ತಯಾರಿ ಮಾಡ್ಕೊರಿ.
ಪೂಜೆ ಎಲ್ಲ ತಯಾರಿ ಮಾಡಿದ್ದು ನಮ್ಮ ತ್ರಿವೇಣಿ ರೀ. ಹೌದೇನ? ಚಂದ ಮಾಡಿ ನೋಡು. ಬರ್ರಿ ಅತ್ತೆಯವ್ರು ಕುಂದ್ರ ಬರ್ರಿ, ನಮಸ್ಕಾರ ಮಾಡಿ ಬರ್ರಿ ದೇವ್ರಿಗೆ. ಅಮ್ಮ ದೇವಿ ಎಲ್ಲಾರನ್ನೂ ಸುಖವಾಗಿಡಮ್ಮ, ಯಾರಿಗೂ ಏನು ಕಷ್ಟ ಬರ್ಲಾರ್ದಂಗಿರಂಗೆ ಮಾಡಮ್ಮ ತಾಯಿ. ಅಮ್ಮ ತಾಯಿ, ನನ್ನ ಮಕ್ಕಳನ್ನ ಚಲೋ ತಂಗೆ ನೋಡ್ಕೋ, ಅಷ್ಟೇ ಸಾಕು. ಇನ್ನು ಈ ಮುದಿ ಜೀವಕ್ಕೆ ಇನ್ನೇನು ಬೇಕು ಹೇಳು? ಎಲ್ಲ ನೋಡಿ ಬಿಟ್ಟೇನೀಗ. ಸರಿ ತಗೋ ಮಮ್ಮಿ, ನಾನು ಆಟಾಡಕ್ಕೆ ಹೋಗ್ತೀನಿ ಅಂತ ಆಮೇಲೆ ಬರ್ತೀನಿ ನಾನು. ಸಣ್ಣ ಹುಡುಗಿ ಆಗಲಿ ಹಿಂಗೆ ಆಟಾಡಕ್ಕೆ. ಹ್ಞೂ ಬೇ, ಮತ್ತೆ ಸಣ್ಣ ಹುಡುಗಿ ನಾನು ಈ ವಯಸ್ಸೊಳಗೆ ಆಟಾಡ್ಬೇಕು ನಾನು. ಮತ್ತೆ ಅಕ್ಕನ ವಯಸ್ಸೊಳಗೆ ಆಟಾಡಂದ್ರೆ ಆಟಾಡಕ್ಕಾಗ್ತಿತ್ತಾ? ಅವಾಗ ಬಿಡ್ತೀರಾ? ಬಿಟ್ಟರು ನಮ್ಗೆ ಆಡಕ್ಕಾಗತ್ತಾ? ಅಸಹ್ಯ ಆಗುತ್ತೆ. ಅದಕ್ಕೆ ಈಗ ಆರಾಮ್ಸೆ ಆಟಾಡ್ತೀನಿ ನಾನು. ಆಡ್ಲಿ ಬಿಡುವೆ ನೋಡು, ನಾನು ಅವಾಗ ಓದೋದು ಅನ್ಕೊಂಡು ಓದ್ಕೊಂಡು ಕುಂತೆ, ಆಡಕ್ಕೆ ಹೋಗ್ತಿಲ್ಲ ಏನಿಲ್ಲ. ಈಗ ನೋಡಿ ಆಟಾಡ್ಬೇಕು ಅನಿಸ್ತೈತಿ, ವಯಸ್ಸಿಲ್ಲ. ಹಂಗೆ ಅದೇ, ವಯಸ್ಸಿದ್ದಾಗ ಒಂಥರ, ವಯಸ್ಸಿಲ್ಲಾರ್ದಾಗ ಒಂಥರ. ಆಕೆ ಆಟ ಬರಲಿ, ನನ್ನ ಆಸೆ ಆಗಿನ ಮೂಲಕ ತೀರ್ಸ್ಕೊಂತೀನಿ. ಕಡೆ ಏನು ಮಾಡಲಿ? ಓಲೆವ, ನಾನು ಸ್ವಲ್ಪ ಮಕ್ಕೊಂತೀನಿ. ನಂಗೆ ಯಾಕೋ ಸುಸ್ತಾದಂಗೆ ಅನ್ಸಾಯ್ತಿ. ಏನಾತ್ಲೇ ನಿನಗೆ? ಏನಿಲ್ಲ ಬೇ, ನಿನ್ನ ಕೆಲಸ ಭಾಳ ಆಗಿದ್ವಲ್ಲ, ನಿಂದ್ರೋದಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾದಂಗೆ ತಲೆ ಹೊಡ್ಯಾಗೈತಿ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಬಿಸಿ ಬಿಸಿ ಚಾ ಮಾಡ್ಕೊಂಡು ಕುಡಿದ್ಬಿಡ್ರೆ. ಆ ಚಾ ಒಳಗೆ ಸ್ವಲ್ಪ ಏಲಕ್ಕಿ ಲವಂಗ ಹಾಕಿ ಚಲೋ ತಂಗೆ ಕುದಿಸಿ ಮಾಡ್ಕೊಂಡು ಕುಡಿ. ಚಟ್ಪಟ್ಟು ಹೋಗ್ಬಿಡೈತೆ ನೋಡಿ ತಲೆ ನಾವು. ಹೋಗಜಿ ಅವ ಮಾಡ್ಕೊಂಡು ಹೋಗು. ಹ್ಞೂ ರೀ ಅತ್ತಿ ಅವರ, ಬಾ ಮಾಡ್ಕೊಡ್ತೀನಿ ಬಾ. ಹ್ಞೂ ಬೇ, ಸ್ವಲ್ಪ ಚಾ ಕೊಡ್ತೇವೆ, ಸ್ವಲ್ಪ ಹೊತ್ತು ಮಕ್ಕೋ, ಆರಾಮ ಅನಿಸ್ತೈತಿ. ಅನ್ನಂಗೆ ಯಾವತ್ತು ಹೊಂಟ್ರಿ ನೀವು ಟ್ರಿಪ್ಪಿಗೆ? ಶನಿವಾರ ಹೋಗೋ ಬಂದಾರ ಬೇ. ಹೌದಾ, ಸರಿ ತಗೋ. ಏ ಮಂಗ್ಯ, ಈಗ ಹೇಳತ್ತೀನಿ ನೋಡು, ಶನಿವಾರ ಹೋಗೋದು ಟ್ರಿಪ್ಪಿಗೆ. ಅಯ್ಯ ಹೌದು, ಸರಿ ತಗೋ ಅಕ್ಕ, ನಾನು ಫ್ರೆಂಡ್ಸ್ಗೆಲ್ಲ ಹೋಗ್ಬರ್ತೇನೆ. ನೈಟ್ ಶನಿವಾರ ಟ್ರಿಪ್ಪಿಗೆ ಹೊಂಟೇನಂತೇಳಿ. ಅಯ್ಯ ಕುಡ್ಕೊಂಡು ಹೋಗ್ಬೇಡ, ಸೋಕಾಸ್ ಹೋಗಿ ಬಿದ್ದಿದ್ದಿ ಮತ್ತೆ. ಓಕೆ. ನಾನು ಶನಿವಾರ ಹೊಂಟ್ರಿ ನೀವು? ಚಲೋ ಹಾಕ್ಬೇಡಿ. ಹ್ಞೂ ಬೇ, ಎಲ್ಲರೂ ಶನಿವಾರ ಹೋಗೋಣ ಅಂತೇಳಿ ಡಿಸೈಡ್ ಮಾಡ್ಯಾರ, ಅದಕ್ಕೆ ಹ್ಞೂ ಅಂತಂದೆ ನಾನು. ಕಾರ್ನಾಗ ಹೊಂಟ್ರಿ ಏನು ಬಸ್ಸಿಗೆ ಹೊಂಟ್ರಿ? ಅವ್ರು ಎಲ್ಲಿ ಬಸ್ಸಿಗೆ ಬರ್ಬೇಕು ಬೇ, ಇಷ್ಟು ವರ್ಷ ಆದ್ರೂ ಒಂದು ಸಲನೂ ಬಸ್ಸಿಗೆ ಹತ್ತಿಲ್ಲ ಅಂತವ್ರು. ಈಗ ಹತ್ತಿದಾರ ಬಸ್ಸಿಗೆ? ತಗೋ ಸುದ್ದಾತು. ಕಾರ್ ಅದಾವಂತವ್ರು, ಕಾರ್ ಒಳಗೆ ಹೋಗ್ಬೇಕಂತ. ಮತ್ತು ಅವ್ರು ಯಾರು ಇದ್ದಂಥವ್ರು ಅದಾರ, ಮತ್ತು ಅವ್ರು ಯಾಕೆ ಬಸ್ಸಿಗೆ ಹೋಗ್ತಾರೆ ಬಿಡುವ? ನಮ್ಮಂಥವ್ರು ಬೇಡವ್ರು ಅಂದ್ರೆ ಹೋಗ್ತಾರೆ ಬಸ್ಸಿಗೆ. ನಮ್ಮ ಕಾಲದೊಳಗೆ ಕಾರ್ಗಿರ್ ತೊಗೊಳೋಷ್ಟು ಶಕ್ತಿ ಇದ್ದಿಲ್ಲ ನಮಗೆ. ಬಸ್ ಅಂತ ದೂರದ ಮಾತು, ನಡ್ಕೊಂಡು ಹೋಗೋದು ನಡ್ಕೊಂಡು ಬರೋದು ನಮ್ದಾರ. ಅಲ್ಲಿ ಶಂಕರ್ ನಡೀತಿದ್ದಿ? ಹ್ಞೂ ವಾ, ನಡಿಬೇಕಲ್ಲ, ನಡಿಲ್ಲ ಅಂದ್ರೆ ಬಿಡ್ತೀರೇನೆ ನಿಮ್ಮ ಅಜ್ಜ? ಅದು ಕಾಲಿಗೆ ನಾಲ್ಕು ಬಾರಿಸ್ತೀನಿ ನೋಡು ಅಂತಿದ್ರ, ನಡಿಲಿ ಅಂದಿದ್ರೆ. ನಡೆದು ನೋಡು ನಮ್ಮ ಅಜ್ಜ ಎಷ್ಟು ಗಟ್ಟಿದ ನಂಗೆ. ಹೌದವ, ನಿಮ್ಮ ಅಜ್ಜ ಒಬ್ಬನ ಗಟ್ಟಿದ, ನಾವು ಗಟ್ಟಿ ಇಲ್ಲ. ಮತ್ತು ನೀವು ಯಾವಾಗ ನೋಡಿದ್ರೆ ಮೊಣಕಾಲು ನೋವು ಸೊಂಟ ನೋವು ಅಂತಿರ್ತಿ. ನಿಮ್ಮ ಅಜ್ಜ ನಮ್ಮಂಗ ಮಕ್ಕ ಹಡ್ದಿಲ್ಲಲ್ಲಪ್ಪ, ಮಕ್ಕ ಹಡ್ದು ಕೊಟ್ಟವ್ರು ನಾವಲ್ಲ. ಓಹೋ, ಸಾರಿ. ಇನ್ನು ನಿಮ್ಮ ಕಾಲದೊಳಗಂದ್ರೆ ಈಗ ಮತ್ತೆ ದವಾಖಾನೆ ಅಂತ, ಆ ಚೆಕಪ್ ಅಂತ, ಈ ಚೆಕಪ್ ಅಂತ, ಅಲ್ಲಿ ತೋರಿಸ್ರಿ ಇಲ್ಲಿ ತೋರಿಸ್ರಿ, ಅದು ಇದು ಸುಡುಗಾಡ್ ಸೊಂಟಿ. ನಾವು ನಮ್ಮ ಕಾಲದೊಳಗೆ ಮನ್ಯಾಗ ಹಳಿತಿದ್ವಿ. ದವಾಖಾನೆ ಇಲ್ಲ, ಯಾವ ಗುಳಿಗೆನೂ ಇಲ್ಲ, ಏನೂ ಇಲ್ಲ. ಸುಳುಗಿತ್ತರ ಬರ್ತಿದ್ರು, ಡೆಲಿವರಿ ಮಾಡಿಸ್ತಿದ್ರು, ಹೋಗ್ತಿದ್ರು, ಅಷ್ಟ ನಮ್ದು. ಇನ್ನು ಬಾಣೆತನೂ ನೆಟ್ಟಿಗೆ ಆಗ್ತಿದ್ದಿಲ್ಲ, ಎಲ್ಲ ನಾವೇ ಮಾಡ್ಕೋಬೇಕಾಗ್ತಿತ್ತು. ಬಟ್ ಒಂದು ಲೆಕ್ಕಕ್ಕೆ ಈಗಿನ ಜನ್ರೇಷನ್ ನೋಡಿದ್ರೆ ಅದ ಬೆಟ್ರ್ ಬಿಡವೆ. ಈಗ ನೋಡು, ಸಣ್ಣ ಮಾತು ಗುಳಿಗೆ ಅಂತ, ದವಾಖಾನೆ ಅಂತ, ಅದಂತ ಇದ್ದಂತ ಅಂತೇಳಿ ತಲೆ ನೋವು. ಕಾಲ ಬದಲಾದಂಥ ಜನಗಳು ಬದಲಾಗ್ತಾರಲ್ಲ ಹಂಗದು. ಹೂವ, ಈಗ ನಾವು ಬದುಕಿರೋ ಕಾಲ ಮುಂದೆ ನಮ್ಮ ಮೊಮ್ಮಕ್ಕಳು ಬದುಕ್ತಾವಂದ್ರೆ ನನಗಂತ ನಂಬಕ ಆಗಂಗಿಲ್ಲ. ಸರ್, ಈಗೆಲ್ಲ ಬರೀ ಫೋನು ಟಿವಿ ಅವೆಲ್ಲ ಅವ ಬಂದ್ಬಿಟ್ಟಾವು. ಹೊರಗಿನ ಆಟ ಆಡೋದಂತ ದುರಿದ ಮಾತು. ಏನು ನಾವು ಜೀವನ ಮಾಡೇವಿ, ಮುಂದೆ ನಮ್ಮ ಪೀಳಿಗೆ ಜೀವನ ಮಾಡ್ತಿದ್ದೋ ಇಲ್ಲ ಗೊತ್ತಿಲ್ಲ. ನಮ್ಮಂಗೆ ಎಲ್ಲ ಬದಲಾಗ್ಬಿಡ್ತಿದ್ವಿ. ಈಗ ನಾವು ಸಣ್ಣವ್ರು ಇದ್ದಾಗ ಕುಂಟೆ ಬಿಲ್ಲೆ, ಚಕ್ಕವಚ್ಚಿ ಮತ್ತು ತಿರುಗುಣಿ ಅವೆಲ್ಲ ಆಡ್ತಿದ್ವಲ್ಲ ಬೈಚೂರದ. ಈಗ ಏನೂ ಆಡಂಗಿಲ್ಲ ಯಾರು, ಎಲ್ಲರೂ ಬರೀ ಈಗ ಫೋನ್ ಒಳಗೆ ಗೇಮ್. ಹೊರಗೆ ಬಂದು ಆಡಕ್ಕೆ ನಾ ಯಾಕಂತಾರೆ. ಅದು ನಾವು ನೋಡಿ ಹೊರಗೆ ಹೋಗಿ ಅಡ್ಡಾಡ್ಕೊಂಡು ಆರಾಮ್ ಸೀರಿ ಆಟಾಡ್ಕೊಂಡಿರ್ತಿದ್ವಿ. ಅದ ಚಂದ ಇತ್ತು ಬಿಡುವ ಜೀವನ. ಇದೇನವ ಮೂಲತ್ತು ಮೊಬೈಲ್ ಒಳಗೆ ಕುಂತಿರ್ತಾರೆ. ಏನು ಮಾಡ್ಬೇಕು, ಈ ಫೋನ್ ಒಂದು ಬಂದು ಎಲ್ಲರೂ ದೂರ ಮಾಡಿಬಿಟ್ಟೈತೆ ನೋಡು. ಎಷ್ಟು ಉಪಯೋಗ ಮಾಡ್ಬೇಕು ಅಷ್ಟೇ ಉಪಯೋಗ ಮಾಡಿಬಿಡ್ಬೇಕು ಬಿಡುವ. ಜನ ಇದ್ದಾಗೂ ಅದ ಕೆಲಸ, ಜನ ಇಲ್ದಾಗೂ ಅದ ಕೆಲಸ ಅಂದ್ರೆ ಬೇಜಾರು ಬರ್ತೈತೆ ನೋಡು. ಒಂದು ಟ್ರಿಪ್ಪಿಗೆ ಹೋಗಕ್ಕೆ ಅರ್ಬಿ ತೊಗೊಂತೀಯಾ? ಇಲ್ಲವೇ ಇದ್ದಿದ್ವು ಹಾಕೊಂಡು ಹೋಗ್ತೇನೆ. ಹಂಗೆ ಮಾಡ್ತಿ ನೋಡು, ಯಾವ ಚಲೋ ನಾವು ತಗೋ. ಮತ್ತು ಅವ್ರು ಸ್ವಲ್ಪ ಇಸ್ತ್ರಿ ಮಾಡ್ಕೊಂಡ್ರೆ ಇಸ್ತ್ರಿ ಮಾಡ್ಕೊ. ಇವಾಗ ಕಪ್ ಚಾ ಮಾಡ್ಕೊಟ್ರೆ ಕುಡಿದು ಮಾಡ್ಕೊತೀನಿ ನೋಡು. ಚಾ ಅಂದೆಲ್ಲ ತಲೆ ಮಾಡ್ಕೊಂಡು ಮಾಡ್ತೇನೆ. ನೀವು ಕುಡಿತೀರಿ ಏನ್ರಿ ಅತ್ತೆಯವ್ರ ಚಾ? ನಂದು ಯಾಕೆ ತಲೆ ಹೊಡ್ಯಾಗಿತ್ತು, ಮಾಡ್ಕೊಂಬ ನಂಗೊಂದು ಗ್ಲಾಸ್. ಸರಿ ತಗೋರಿ, ಅಲ್ಲಿ ಕುಂತೀರಿ ನೀವು, ಬರ್ತೀನಿ ಅಂತ ನಾನು.